ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆ ತಿಳಿಸುವಂತರಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರ ಆತನಾಗಿದ್ದು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 145ನೇ ಅಧ್ಯಾಯ 18ನೇ ವಚನ. ಯೆಹೋವನಿಗೆ ಮರಡುವವರು ಯುದ್ಧಾರ್ಥವಾಗಿ ಮರಡುವುದಾದರೆ ಆತನು ಹತ್ತಿರವಾಗಿ ಇದ್ದಾನೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರ ಆತನಾಗಿದೆ ಪ್ರಿಯರೇ. ಯೆಹೋವನಿಗೆ ಮರಡುವವರು, ದೇವರಿಗೆ ಮರಡುವವರ ನಾವು ನೀವು ಪ್ರಿಯರೇ ಯಾವ ರೀತಿಯಾಗಿ ಮರಡುವುದಾದ್ರೆ ಅಂದ್ರೆ ಯುದ್ಧಾರ್ಥವಾಗಿ ಮರಡುವಂತರಾಗಿರ್ಬೇಕು. ನಾವು ಶಾಶ್ವತವಾದ ನಂಬಿಕೆ ಭಯಭಕ್ತಿಯುಳ್ಳ ಮಕ್ಕಳಾಗಿ ನಾವು ದೇವರ ಮೇಲೆ ವಿಶ್ವಾಸ ಇಟ್ಟು ನಾವು ಮರಡುವಂತರಾಗಿರ್ಬೇಕು ಪ್ರಿಯರೇ. ನಮ್ಮ ಕಷ್ಟಗಳು ಹೋಗ್ಲಿ, ನಮ್ಮ ಸಮಸ್ಯೆಗಳು ಹೋಗ್ಲಿ, ನಮ್ಮ ದುಃಖ ದಿನಗಳು ಹೋಗ್ಲಿ ಅಂತ ಹೇಳಿ ದೇವರಿಗೆ ನಾವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಬೇಕು ಪ್ರಿಯರೇ. ತಂದೆ ದೇವ್ರು, ನೀನು ವಾಗ್ದಾನ ಮಾಡ್ತೇವೆ ತಂದಿ, ನಾವು ನಿನಗೆ ಮರೆಡ್ತಿದೆ ಅಪ್ಪ, ನೀ ನಮಗೆ ಎಲ್ಲಾ ರೀತಿಯಾಗಿ ನಮ್ಮ ಮರೆಯನ್ನು ಕೇಳುವಂತ ದೇವ್ರು ನೀನಾಗಿರಿ ತಂದಿ. ನಮ್ಮ ಪ್ರಾರ್ಥನೆಗೆ ಜವಾಬು ಕೊಡುವಂತ ದೇವ್ರು ನೀವಾಗಿರಿ ತಂದಿ. ನಮಗೆ ಯಾವಾಗ್ಲೂ ಹತ್ತಿರ ಇರುವಂತ ದೇವ್ರು ನೀವಾಗಿರಿ ತಂದಿ ಅಂತೇಳಿ ನಾವು ನಂಬಿ ಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಪ್ರಿಯರೇ. ನಾವು ಯಾವಾಗ ದೇವರ ವಾಕ್ಯಗಳನ್ನು ಗಟ್ಟಿಯಾಗಿ ಇಟ್ಕೊಂಡು ಆತನ ವಾಕ್ಯಗಳು ತಿಳಿದುಕೊಂಡು ನಾವು ಆತನಿಗೆ ಮರೆಡುವಂತರಾಗಿರ್ಬೇಕು ಪ್ರಿಯರೇ. ಆತನಲ್ಲಿ ನಾವು ನಂಬಿಕೆ ಶ್ವಾಸ ಇಟ್ಟು ನಾವು ಮರೆಡುವಂತರಾಗಿರ್ಬೇಕು. ಆತನಲ್ಲಿ ಭಯಭಕ್ತಿ, ನಂಬಿಕೆ, ವಿಶ್ವಾಸ ಪ್ರತಿಯೊಂದು ವಿಷಯದಲ್ಲಿ ನಾವು ಆತನಿಗೆ ಪ್ರಾರ್ಥನೆ ಮೂಲಕ ತಿಳಿಸುವಂತರಾಗಿರ್ಬೇಕು ಪ್ರಿಯರೇ. ಎಲ್ಲಾ ವಿಷಯದಲ್ಲಿ ಆತನಿಗೆ ಮರೆಡುವಾಗ ದೇವರು ಎಲ್ಲಾ ವಿಷಯದಲ್ಲಿ ನಮಗೆ ಮೊರೆಯನ್ನು ಕೇಳಿ ಆತನಿಗೆ ಎಲ್ಲಾ ವಿಷಯದಲ್ಲಿ ಆತ ನಮ್ಮನ್ನು ಹತ್ತಿರ ಇದ್ದು ನಮ್ಮ ನಡೆಸುವಂತ ದೇವ್ರ ಪ್ರಿಯರೇ. ಎಷ್ಟು ಜನರು ನೀವು ಭಯ ಪಡ್ತಿದ್ದೀರಿ ಪ್ರಿಯರೇ. ಎಷ್ಟು ದಿನಮಾನಗಳೆಲ್ಲ ಪ್ರಾರ್ಥನೆ ಮಾಡಿದ್ದೇವೆ, ದೇವರಿಗೆ ಮೊರೆ ಇಟ್ಟಿದ್ದೇವೆ, ಆದ್ರೆ ದೇವ್ರು ನಮಗೆ ಸಹಾಯನ ಮಾಡ್ತಾ ಇಲ್ಲ, ದೇವ್ರ ನಮ್ಮ ಕುಟುಂಬದಲ್ಲಿ ಕಾರ್ಯಗಳು ಮಾಡ್ತಾ ಇಲ್ಲ ಅಂತೇಳಿ ನೀವು ಭಯ ಪಡ್ತಿದ್ದೀರಾ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಕುಟುಂಬ ಸಮಸ್ಯೆಗಳಲ್ಲಿ, ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ, ನಿಮ್ಮ ಕೆಲಸ ಕಾರ್ಯದಲ್ಲಿ, ನಿಮ್ಮ ಯಾವ ಎಜುಕೇಶನ್ ವಿಷಯದಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾವ್ಯಾವ ವಿಷಯದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ ನೀವು ಮರೆಡುವಂತರಾಗಿದ್ರು ಪ್ರಿಯರೇ. ಆದ್ರೆ ಮುಂಜಾನೆ ಸಮಯ ದೇವರು ನನಗೆ ಮರೆಡುವವರು ಎಲ್ಲರೂ ಯುದ್ಧಾರ್ಥವಾಗಿ ಮರೆಡುವಂತರಾಗಿರ್ಬೇಕು. ಅವರ ಆತ್ಮದಿಂದ, ಸತ್ಯದಿಂದ, ಅವರು ಮನಸ್ಪೂರ್ವಕವಾಗಿ ನೀವು ದೇವರನ್ನು ನಂಬಿ ಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡುವಾಗ, ದೇವರಿಗೆ ಮರೆ ಇಟ್ಟು ನೀವು ಕೇಳುವಾಗ ಪ್ರತಿಯೊಂದು ವಿಷಯದಲ್ಲಿ ಪ್ರಿಯರೇ ಆತನು ನಮ್ಮ ಹತ್ತಿರವಿದ್ದು ನಮಗೆ ಸಹಾಯ ಮಾಡಿ ಎಲ್ಲಾ ರೀತಿಯಾಗಿ ನಮ್ಮನ್ನು ಬಿಡಿಸಿ ನಮ್ಮ ನಡೆಸುವಂತ ದೇವರು ಸರ್ವಶಕ್ತನಾದ ಆತನು ಪ್ರಿಯರೇ. ಎಷ್ಟು ದಿನಮಾನ ಇದೇ ದಿನ ನಮ್ಮ ಕಷ್ಟಗಳು, ಇಷ್ಟೇ ನಮ್ಮ ಸಮಸ್ಯೆಗಳು, ಇಷ್ಟೇ ನಮ್ಮ ಕೋಟಿಗೆ ಶಿಶುಗಳು, ಇಷ್ಟೇ ನಮ್ಮ ಗರ್ಭಫಲ ಇಲ್ಲಂತ ಸ್ಥಿತಿ ಅಂತೇಳಿ ನೀವು ದುಃಖದಿಂದ, ನೀವು ಕಣ್ಣೀರಿಂದ ದೇವರಿಗೆ ಮರಡ್ತಿದ್ದೀರಾ. ಆದ್ರೆ ಮುಂಜಾನೆ ಸಮಯದಲ್ಲಿ ನಿಮ್ಗೆ ಶುಭ ವರ್ತಮಾನ ಪ್ರಿಯರೇ. ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ, ನನಗೆ ಮರಡುವವರು ಯುದ್ಧಾರ್ಥವಾಗಿ ಮರಡುವವರು ಆತ ಅವರಿಗೆ ನಾನು ಹತ್ತಿರವಾಗಿದ್ದೀನಿ ಎಂಬುದಾಗಿ ಪ್ರಿಯರೇ. ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ಈ ವಾಗ್ದಾನ ನೀವು ಗಟ್ಟಿಯಾಗಿ ಇಟ್ಕೊಂಡು ನೀವು ದೇವರಿಗೆ ಮರಡುವಂತರಾಗಿರಿ, ಕಣ್ಣೀರಿಟ್ಟು ನೀವು ಪ್ರಾರ್ಥನೆಯಿಂದ, ದುಃಖದಿಂದ ಗೋಳಾಡುವಂತರಾಗಿರಿ ಪ್ರಿಯರೇ. ನೀವು ದೇವರಿಗೆ ನೀವು ಕೇಳಿಕೊಳ್ಳುವಂತರಾಗಿರಿ. ಪ್ರತಿಯೊಂದು ವಿಷಯದಲ್ಲಿ ಆತ ನಿಮ್ಮ ಹತ್ತಿರವಿದ್ದು ನಿಮ್ಮ ನಡೆಸಿ ನಿಮ್ಗೆ ಎಲ್ಲಾ ರೀತಿಗೆ ಸಮೃದ್ಧಿ ಜೀವನ ಕೊಡುವಂತ ದೇವರು ಆತನ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯ ವಾಗ್ದಾನ ಎಷ್ಟು ಜನರು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ತಂದೆ. ಅವ್ರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶಿಸು ಬಲಪಡಿಸಿ ಪ್ರಭಾ. ಮತ್ತು ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ, ನೀವು ಮರೆಡುವಾಗ ನಾನು ನಿಮ್ಮ ಹತ್ತಿರವಾಗಿದ್ದೀನಿ ಎಂಬುದಾಗಿ ತಂದಿ ನೀವು ವಾಗ್ದಾನ ಮಾಡ್ರಿ ತಂದಿ. ಅವರ ಕಷ್ಟ ದಿನಗಳೆಲ್ಲ ತಂದಿ ತೆಗೆದು ಹಾಕಿ ಅವ್ರಿಗೆ ನೀನು ಸಹಾಯ ಮಾಡ್ರಿ ತಂದಿ. ಅವ್ರ ಕೋಟಿಗೆ ಶಿಶುದಿಂದ ಎಲ್ಲ ತೆಗೆದು ಹಾಕಿ ತಂದಿ ಅವ್ರಿಗೆ ಎಲ್ಲಾ ರೀತಿಗೆ ಸಹಾಯ ಮಾಡ್ರಿ ತಂದಿ. ಇಷ್ಟು ದಿನಮಾನಗಳೆಲ್ಲ ಅವ್ರ ದುಃಖದಲ್ಲಿ, ಚಿಂತೆಯಲ್ಲಿ, ಹೋರಾಟದಲ್ಲಿ, ಯಾವ ವಿಷಯದಲ್ಲಿ ತಂದೆ ಅವ್ರು ನೀವು ಮೊರೆ ಇಟ್ಟು ಅವರು ನಿಮಗೆ ಪ್ರಾರ್ಥನೆ ಮಾಡಿದೆ ತಂದೆ. ನೀವು ವಾಗ್ದಾನ ಮಾಡಿ ಪ್ರಭಾ, ನೀವು ನನಗೆ ಮರೆಡುವುದಾದರೆ ನಾನು ನಿಮ್ಗೆ ಎಲ್ಲ ವಿಷಯದಲ್ಲಿ ನಿಮ್ಮ ಹತ್ತಿರವಾಗಿದ್ದೀನಿ ಎಂಬುದಾಗಿ ತಂದಿ ಅವರು ಮೊರೆ ಇಟ್ಟು ಪ್ರಾರ್ಥನೆ ಮಾಡುವಾಗ ತಂದಿ ಅವರ ಕುಟುಂಬದ ಎಲ್ಲ ದುಃಖ ದಿನಗಳು ತೆಗೆದು, ಸಮಸ್ಯೆಗಳು ತೆಗೆದು, ಅವ್ರು ಇದ್ದಂತ ಸ್ಥಿತಿಯಲ್ಲಿ ಎಲ್ಲ ಬಡತನ ಸ್ಥಿತಿಯನ್ನು ತೆಗೆದು ತಂದಿ ಅವರಿಗೆ ಸಮೃದ್ಧಿ ಜೀವನ ಕೊಟ್ಟು ದಯಪಾಲಿಸಿಕೊಟ್ರು ಪ್ರಭಾ. ಈ ವಾಗ್ದಾನ ಒಂದೊಂದು ಕುಟುಂಬದಲ್ಲಿ ತಂದಿ ಎಲ್ಲಾ ರೀತಿ ಆಶಿಸು ಬಲಪಡಿಸ್ಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.